ಇದು ಒಂದು ದೊಡ್ಡದು ವಿಭಾಗ. ಕರ್ನಾಟಕ ಹೌಸಿಂಗ್ ಬೋರ್ಡ್, ಕರ್ನಾಟಕ ಗೃಹ ಮಂಡಳಿ ಅಂತ ಕರ್ನಾಟಕ ರಾಜ್ಯದ ಎಲ್ಲ ಕಡೆ ಹೌಸಿಂಗ್ ಬೋರ್ಡ್ ಮನೆಗಳಂತ ನೀವೆಲ್ಲ ನೋಡಿರ್ತೀರಿ, ಕೇಳಿರ್ತೀರಿ. ಅದೇ ಇಲಾಖೆಯವರು ಇದೇ ಭಾಗದಲ್ಲಿ ಬೀದರ್ ಜಿಲ್ಲೆ, ಬೀದರ್ ತಾಲೂಕಾ, ಜನವಾಡ ಹೋಬಳಿ, ಅಳಂಬೂರು ಗ್ರಾಮದಲ್ಲಿ ಸುಮಾರು 94 ಎಕರೆ 12 ಗುಂಟೆ ಜಮೀನಿನಲ್ಲಿ ಇವರು ಜಮೀನು ಖರೀದಿ ಮಾಡಿ ಲೇಔಟ್ ಪಡೆದಿದ್ದಾರೆ. ಲೇಔಟ್ ಅನ್ನೋದು ಮಾಡಿ ವಿತ್ ಆಲ್ ಗೌರ್ಮೆಂಟ್ ಪರ್ಮಿಷನ್ಸ್. ಯಾಕಂದ್ರೆ ಅವರೇ ಸರ್ಕಾರ ಅಲ್ಲ, ಗೌರ್ಮೆಂಟ್ ಅಲಾಟ್ ಮಾಡ್ತಾರೆ ಅಂದ್ರೆ ಆಲ್ ಗೌರ್ಮೆಂಟ್ ಪರ್ಮಿಷನ್ಸ್ ಮಾಡಿ ಅಮ್ಯುನಿಟೀಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಮ್ಯುನಿಟೀಸ್ ಏನೇನು ಕೊಡ್ತಾರೆ ಅಂದ್ರೆ ರೋಡ್ ಕೊಡ್ತೀವಿ, ಚರಂಡಿ ಕೊಡ್ತೀವಿ, CSIs ಮಾಡ್ತೀವಿ, 14% ಏನು ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಇದೆ, 14% ಪಾರ್ಕ್ ಏರಿಯಾ ಬಿಡ್ತೀವಿ, ಆಮೇಲೆ UGD ಪ್ರೋಗ್ರಾಮ್ ಮಾಡ್ತೀವಿ, ಲೈಟಿಂಗ್ ಎಲ್ಲ ಮಾಡ್ತೀವಿ, ಇದೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಈಗ ಮಾತನಾಡ್ಬೇಕಾದ್ರೆ ಕೂಡ ನಾವು ಅವ್ರಿಗೆ ಮಾತನಾಡಿದ್ದೆ. ಈ ವಿಷಯದಲ್ಲಿ ಬೋರ್ಡ್ ಮೀಟಿಂಗ್ ಅಲ್ಲಿ ಅವ್ರು ಬಂದಿದ್ರು. ಈ ತರ ನಿಮ್ಮಲ್ಲಿ ಶೇರ್ ಹೋಲ್ಡರ್ಸ್ ಇದ್ದಾರೆ, ನಿಮ್ಮ ಎಂಪ್ಲಾಯೀಸ್ ಇದ್ದಾರೆ, ತಗೊಂತಾರಂದ್ರೆ ನಾವು ಡೇಟ್ ಎಕ್ಸ್ಟೆಂಡ್ ಮಾಡ್ತೀವಿ ಅಂದ್ರೆ ಆಯ್ತು. ಬೋರ್ಡ್ ಅಲ್ಲಿ ಕೇಳಿದ್ವಿ ಎಲ್ಲಾರು, ಆಯ್ತು ನಮ್ಮ ಎಂಪ್ಲಾಯೀಸ್ ಒಂದು ಪ್ರಿಫರೆನ್ಸ್ ಕೊಡೋಣ, ನಮ್ಮ ಶೇರ್ದಾರರಿಗೆ ಪ್ರಿಫರೆನ್ಸ್ ಈ ತರ ಗವರ್ಮೆಂಟ್ ಇಂದ ಆಗ್ತದೆ ಅಂದ್ರೆ ವಿತೌಟ್ ಲಾಟ್ರಿ ಆಗ್ತದೆ ಅಂದ್ರೆ ಯಾರ ಇಂಟ್ರೆಸ್ಟೆಡ್ ಇದ್ರೆ, ನಮ್ಮ ಎಂಪ್ಲಾಯೀಸ್ ಯಾರ ಆಸಕ್ತಿ ಇದ್ರೆ, ಇಂಟ್ರೆಸ್ಟೆಡ್ ಇದ್ರೆ ಹೇಳ್ತೀವಿ ತಮ್ಗಂದ್ರೆ ಒಂದು ಲೆಟರ್ ಕೊಟ್ಟಿವಿ. ಅದಕ್ಕಾಗಿ ಮತ್ತೆ ಅವ್ರು ಲೆಟರ್ ಕೊಟ್ಟ ಮೇಲೆ ಅವ್ರು ಎಕ್ಸ್ಟೆಂಡ್ ಮಾಡಿದ್ರು. ಅದಕ್ಕಾಗಿ ಈ ಸಭೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರ ವತಿಯಿಂದ ಇಟ್ಕೊಂಡಿರ್ತಕ್ಕಂಥ ಈ ಸಭೆ ಏನಿದೆ ಇವತ್ತು ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆಯಲ್ಲಿ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ರೆಡ್ಡಿ ಮಾವ ಕೃಷ್ಣಾರೆಡ್ಡಿಜಿಯವರೇ ಹಾಗೂ ನಮ್ಮ ನಾರಾಯಣ ಸಕ್ಕರೆ ಸಹಕಾರ ಕಾರ್ಖಾನೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಾಲಾಜಿ ಚವ್ಹಾಣ್ ಜಿಯವರೇ ಹಾಗೂ ನಮ್ಮ ಹಿರಿಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ವಸಂತ ನರ್ಸಿಂಗ್ ಇನ್ಸ್ಟಿಟ್ಯೂಟ್ ಬೀದರ್, ಗುಲ್ಬರ್ಗ, ಬೆಂಗಳೂರಿನಾಗ ಎಲ್ಲ ಕಡೆ ನರ್ಸಿಂಗ್ ಕಾಲೇಜ್ಗಳಿದೆ. ಅವರು ಚಂದ್ರಕಾಂತ್ ಗದ್ಗೆ ಮಾವ ಅವ್ರಿಗೂ ಕೂಡ ಸ್ವಾಗತ. ಹಾಗೂ ಈ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಂದ ಬಸವರಾಜ್ ಅಂತ ಬಂದಿದ್ದಾರೆ. ತಮಗೆ ಇಷ್ಟೊತ್ತಗೂ ತಮ್ಗೆಲ್ಲ ವಿವರಿಸಿ ಮಾತಾಡ್ತಾ ಇದ್ರು, ಹೇಗೆ ಅಪ್ಲೈ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದು. ಅವರು ಕೂಡ ಬಂದರು, ಅವ್ರಿಗೂ ಕೂಡ ಸ್ವಾಗತ ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆ ಕಡೆಯಿಂದ. ಹಾಗೂ ಕೃಷಿ ಪಂಡಿತರು, ರೈತ ಸಂಘದಲ್ಲಿ ಸುಮಾರು 40 ವರ್ಷದಿಂದ ಹೋರಾಟ, ಸುಮಾರು ನಮ್ಮಲ್ಲಿ ನಾರಾಯಣ ಸಕ್ಕರೆ ಸಹಕಾರ ಕಾರ್ಖಾನೆ ಮಾಜಿ ನಿರ್ದೇಶಕರು, ಅವರು ಕೂಡ ಶಂಕರ್ ಪಾಟೀಲ್ ಅತ್ತಿವಾರ್ಜಿ ಕೂಡ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆಯಿಂದ, ನಮ್ಮ ಎಂಪ್ಲಾಯೀಸ್ ವತಿಯಿಂದ. ಈ ಬರೀ ಎಂಪ್ಲಾಯೀಸ್ಗೆ ಅಲ್ಲ, ಬಾಕಿ ಷೇರುದಾರರಿಗೂ ಈ ಮೆಸೇಜ್ ಮುಟ್ಲಿ ಅಂತಕ್ಕಂಥ ಮಾತು ನಾನು ಮಾಧ್ಯಮ ಮೂಲಕ ಆಗಲಿ, ಸೋಷಿಯಲ್ ಮೀಡಿಯಾ ಮೂಲಕ ಆಗಲಿ ಮುಟ್ಲಿ ಅಂತ. ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಗೃಹ ಮಂಡಳಿ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಒಂದು ಲೇಔಟ್ ಅನ್ನೋದು ಮಾಡಿ 94 ಎಕರ್ಸ್ 12 ಗುಂಟಾಸಲ್ಲಿ ಜನವಾಡ ಹೋಬಳಿ ಅಳಂಬೂರು ಗ್ರಾಮದಲ್ಲಿ ಜಮೀನನ್ನು ತಗೊಂಡು ಅದಕ್ಕೆ ಸಂಬಂಧಪಟ್ಟಕ್ಕಂಥ ಗವರ್ಮೆಂಟ್ ಪರ್ಮಿಷನ್ಸು, UGD, ಲೈಟಿಂಗು, ಟೋಲ್ಸು, ರೋಡ್ ಎಲ್ಲ ನಿರ್ಮಾಣ ಮಾಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇದೊಂದು ಡಿಮಾಂಡ್ ಸರ್ವೆ ತರ ಮಾಡಿದ್ದಾರೆ. ಡಿಮಾಂಡ್ ಸರ್ವೆ ಅಂದ್ರೆ ಇದೊಂದು ಸಮಾಜಕ್ಕೆ ಒಂದು ಮಾಹಿತಿ ಕೊಡ್ತಕ್ಕಂಥದ್ದು. ಗ್ರಾಹಕರು ಯಾರಿಗಾರು ಬೇಕಾದ್ರೆ, ಮನೆಗಳು ಬೇಕಾದ್ರೆ, ಇಲ್ಲ ಸೈಟ್ ಬೇಕಾದ್ರೆ ಇದೊಂದು ಸರ್ವೆ ಟೈಪ್. ಇದರಲ್ಲಿ ಅಪ್ಲಿಕೇಶನ್ ಎಷ್ಟು ಜನ ಬರ್ತಾರೆ, ಹೇಗೆ ಬರ್ತಾರೆ ಅನ್ನೋದು ನೋಡ್ತಾರ ಅವರು. ಅಪ್ಲಿಕೇಶನ್ ಹೇಗೆ ಬರ್ತಾರೆ, ಹೇಗೆ ಮಾಡ್ತಾರಂತ. ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾಗಿರತಕ್ಕಂಥ ಕಲ್ಯಾಣ್ ಅವರು ಇದ್ದಾರೆ. ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆ ಎಲ್ಲ ಹಿರಿಯರು, ಎಲ್ಲ ಸ್ಟಾಫ್ ಅವರು, ಹಾಗೂ ಆಚೆಯಿಂದ ಬಂದಿರತಕ್ಕಂಥ ನಮ್ಮ ಪುಲ್ಸೆ ಅಂಡ್ ಕಂಪನಿ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಇಲ್ಲಿ ಆನ್ಲೈನ್ ಮೂಲಕ ನಾವು ಅವ್ರು ಹೇಳಿದ್ರು, ನಾವು ಅಂದ್ವಿ ಕೌಂಟರ್ ಹಾಕಿ ಇಲ್ಲಿ ನಮ್ಮ ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆ ಷೇರ್ದಾರರಾಗಲಿ, ಎಂಪ್ಲಾಯೀಸ್ ಆಗಲಿ, ನೀವು ಇಲ್ಲೊಂದು ಕೌಂಟರ್ ಹಾಕಿ. ಕೌಂಟರ್ ಹಾಕಿದವರೇನಂದ್ರು, ನಮಗೆ ಕೌಂಟರ್ ಹಾಕಿದ್ರೆ ನಿಮಗೆ ನಾವು ಲಾಟ್ರಿ ಸಿಸ್ಟಮ್ ಅಲ್ಲ ಡೈರೆಕ್ಟ್ ಅಲಾಟ್ ಮಾಡಿಸ್ತೀವಿ, ಇಲ್ಲಾಂದ್ರೆ ರೂಸ್ಟರ್ ಸಿಸ್ಟಮ್ ಅಲ್ಲಿ SC ST ಇಷ್ಟು, ಇದಕ್ಕಿಷ್ಟು, ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇಷ್ಟು, ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಇಷ್ಟು ಅಂತ ಮಾಡ್ತೀವಿ, ಅದು ಕೋಟಾ ಸಿಸ್ಟಮ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು, ನಮ್ಮ ಸ್ಟಾಫ್ಗೆ ಇವ್ರಿಗೆ ಅನುಕೂಲ ಆಗ್ತದೆ ಅಂದ್ರೆ ನಾ ಕೇಳಿದೆ ಅವ್ರಿಗೆ ಯಾವ್ಯಾವ ಥರದ್ದು ಇದೆ ಅಂದ್ರೆ EWS ಇದೆ ಅಂದ್ರೆ ಎಕಾನಾಮಿಕಲಿ ವೀಕರ್ ಸೆಕ್ಷನ್ನು, MIG ಅಂದ್ರೆ ಮಿಡಲ್ ಇನ್ಕಮ್ ಗ್ರೂಪು, HIG ಅಂದ್ರೆ ಹೈ ಇನ್ಕಮ್ ಗ್ರೂಪು, HIG2 ಅಂದ್ರೆ ಹೈಯಲ್ಲಿ ಲೆವೆಲ್ 2 ಇನ್ಕಮ್ ಗ್ರೂಪ್ ಅಂತಕ್ಕಂಥದ್ದು 4 ಭಾಗಗಳನ್ನು ಮಾಡಿಕೊಂಡು 5 ಭಾಗಗಳನ್ನು ಮಾಡಿಕೊಂಡು ಇವರು ಮಾಡಿದ್ದಾರೆ. ಈಗ 80,000ಕ್ಕೂ ಕಡಿಮೆ ಇರತಕ್ಕಂಥ ಆದಾಯ ವರ್ಷಕ್ಕೆ
80,000ಗೂ ಕಡಿಮೆ ಇರತಕ್ಕಂಥ ಆದಾಯದವ್ರಿಗೆ 2,30,000ಕ್ಕೂ ಒಂದು ಸೈಟ್ ಸಿಗ್ತದೆ. ಆದ್ರೆ ಈಗ ನಾವು ಮಾತನಾಡ್ಬೇಕಾದ್ರೆ ತಾವುಗಳು ಕೂಡ ಪ್ರಶ್ನೆ ಕೇಳಿದ್ರಿ, ಇಲ್ಲಿ ಬರೀ ಸೈಟೇ ಕೊಡ್ತೀರಾ ಇಲ್ಲ ಮನೇನೂ ಕಟ್ಸ್ಕೊಡ್ತೀರಾ ಅಂತ. ಈ ಡಿಮಾಂಡ್ ಸರ್ವೆನಲ್ಲಿ ಏನಾಗುತ್ತೆ, ಹೇಗೆ ಅಪ್ಲಿಕೆಂಟ್ ಹಾಕ್ತಾರೆ, ಈಗ ಹೇಗೆ ಅವ್ರು ನಿಮ್ಮ ಮುಂದೆನೆ ಬಂದಿವಿ ನಿಮ್ಮ ಹತ್ರ ಚರ್ಚೆ ಮಾಡಿದ್ರು, ನಾವು ಅಪ್ಲಿಕೇಶನ್ ಹಾಕೊಂಡು ಮತ್ತೆ ಇನ್ನೊಂದ್ಸರಿ ಅವ್ರ ಜೊತೆಗೆ ಸಭೆಯಲ್ಲಿ ಕೂತ್ಕೊಂಡು ಅವ್ರ ಪತ್ರದ ಮೂಲಕ ಇದ್ರ ಮೂಲಕ ನಾವು ಕೇಳಿದ್ರೆ ಅದನ್ನ ಚೇಂಜ್ ಮಾಡಿ ಕಟ್ಸ್ಕೊಡ್ತಕ್ಕಂಥದ್ದು ಕೆಲಸನೂ ಆಗ್ತದೆ ಅಂತ ನನ್ನ. ಆಮೇಲೆ ಈ ರೇಟ್ ಏನಿದೆ ತಾವು ಬೋರ್ಡ್ ಅಲ್ಲೂ ಕೂಡ ನೋಡ್ಬೋದು, ಪರ್ ಸ್ಕ್ವೇರ್ ಮೀಟರ್ 390 ಪ್ಲಸ್ ಇನ್ನೊಂದು ಸ್ಕ್ವೇರ್ ಮೀಟರ್ 779 ಅಂತ ಬರೆದಿದ್ದಾರೆ. ಅದರಲ್ಲೂ ಬರೆದಿದ್ದಾರೆ, ಕೆಳಗಡೆನೆ ಅವರು ರೇಟು ಬರೆದಿದ್ದಾರೆ. ಅದನ್ನ ಕಮ್ಮಿನೂ ಮಾಡ್ಬೋದು, ಜಾಸ್ತಿನೂ ಮಾಡ್ಬೋದು, ಅದು ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡ್ತಾರೆ, ನೆಗೋಸಿಯೇಷನ್ ಮಾಡ್ತಾರೆ ಅಂತಕ್ಕಂಥ ಮಾತು ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಲಾಖೆ ಬಸವರಾಜ್ ಅವರು ಹೇಳಿದ್ದಾರೆ. ಈಗ ಇದನ್ನ ಈಗಾಗಲೇ ಮಾತನಾಡ್ಬೇಕಾದ್ರೆ ಇಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು ಕಮ್ಮಿ ಮಾಡ್ಬೇಕಂತ ಶಿವಕುಮಾರ್ ಅವರು ಅಂದ್ರು, ಸೋಮಶೇಖರ್ ಅವರು ಕೂಡ ಅಂದ್ರು, ಎಲ್ಲರೂ ತಾವು ಕೂಡ ನಮ್ಮ ಅವ್ವ ಕೂಡ ಅವರು ತಾವು ಕೂಡ ಹೇಳಿದ್ರಿ ಸೈಟ್ ಆಲ್ ರೇಟ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ 30-40 ಸೈಟ್ ಹಳ್ಳಿಗಳಲ್ಲಿ ಅಂದ್ರೆ 4 ಲಕ್ಷದಿಂದ 4.5 ಲಕ್ಷವರೆಗೂ ಬರ್ತದೆ, ಇದು ಜಾಸ್ತಿ ಆಗ್ತಾ ಇದೆ ರೇಟು ಅಂತಕ್ಕಂಥ ಅಭಿಪ್ರಾಯ ನಮ್ಮ ಎಂಪ್ಲಾಯೀಸ್ ಕಡೆಯಿಂದನೂ ಬಂದಿದೆ, ಪ್ಲಸ್ ಬಾಕಿ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಷೇರ್ದಾರರಿಂದನೂ ಬಂದಿದೆ. ಸೊ ಅದೊಂದು ನಮ್ದು ವಿನಂತಿ, ತಾವೊಂದು ರೇಟ್ ಒಂದು ಕೂಡ ಇನ್ನೊಮ್ಮೆ ತಾವು ಪುನಃ ಚರ್ಚೆ ಮಾಡಿ ರೇಟ್ ಎಷ್ಟು ಕಮ್ಮಿ ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದು ಮಾಡಿದ್ರೆ ನನಗೆ ಅನಿಸ್ತಾ ಇದೆ. ಈಗ ಆಗ್ಲೇ ನಿಮ್ಗೆ ಆನ್ಲೈನ್ ಒಂದು 500-600 ಬಂದಿದೆ ಅಪ್ಲಿಕೇಶನ್, ಸುಮಾರು 600 ಬಂದಿದೆ ಸರ್. 600 ಅಪ್ಲಿಕೇಶನ್ಸ್ ನಿಮ್ಗೆ ಆನ್ಲೈನ್ ಆಗ್ಲೇ ಬಂದು ತುಂಬಿದ್ದಾರೆ. ಟೋಟಲ್ ಎಷ್ಟು ಸೈಟ್ ಇದೆ? ಇವಾಗ 94 ಎಕರ್ಸ್ ಒಂದು 1600 ಸೈಟ್ ಆಗುತ್ತೆ ಸರ್. 1600 ಸೈಟ್ ಇದೆ. ಈಗ ಆಗ್ಲೇ 600-700 ಜನ ಆನ್ಲೈನ್ ಡೈರೆಕ್ಟ್ ಆಗಿ ಪೇಪರ್ನ ಪ್ರಕಟಣೆ ಆಗಿತ್ತು, ವಿಜಯವಾಣಿ ಮತ್ತೆ ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ದಾಗ. ಮತ್ತೆ ಪ್ರಕಟಣೆ ಆದ್ಮೇಲೆ ಆನ್ಲೈನ್ ಡೈರೆಕ್ಟ್ ಆಗಿ ಜನ ತುಂಬಿಟ್ಟಿದ್ದಾರೆ ಆಗ್ಲೇ. ಈಗ ನಮಗೊಂದು ಅವಕಾಶ ಇದೆ, ಯಾರು ಇಂಟ್ರೆಸ್ಟೆಡ್ ಇರ್ತಾರೆ ಎಂಪ್ಲಾಯೀಸು ಅದನ್ನ ಅಪ್ಲೈ ಮಾಡ್ಬೋದು. ಅದಕ್ಕೆ ಶುಲ್ಕ ಬಂದ್ಬಿಟ್ಟು EWS ಗೆ 500 ರೂಪಾಯಿ ಇದೆ, 300 ರೂಪಾಯಿ ಇದೆ. ಆಮೇಲೆ ಈ ಎಕಾನಮಿಕಲಿ ವೀಕರ್ ಸೆಕ್ಷನ್ಗೆ LIG ಗೆ 500 ಇದೆ. ಆಮೇಲೆ 30-40ಗೆ 1000 ಇದೆ, 60-40ಗೆ 1500 ಇದೆ, 50-80ಗೂ 1500 ಇದೆ. ಆ ತರ ರೇಟ್ಗಳಿದೆ, ಅದು ಫೀಸ್ ಇರ್ತದೆ. ಅದ್ರ ಜೊತೆಗೆ ಆರಂಭಿಕ ಅಂದ್ರೆ ಅರ್ನೆಸ್ಟ್ ಮನಿ ಡಿಪಾಸಿಟ್ ಅಂತ EMI ಅಂತೀವಲ್ಲ, ಅರ್ನೆಸ್ಟ್ EMD ಅಂತೀವಲ್ಲ, ಅರ್ನೆಸ್ಟ್ ಮನಿ ಡಿಪಾಸಿಟ್. ಆ ಡಿಪಾಸಿಟ್ ಬಂದ್ಬಿಟ್ಟು ಒಂದಕ್ಕೆ 5,000 ಇದೆ, ಒಂದಕ್ಕೆ 10,000 ಇದೆ, ಒಂದಕ್ಕೆ 40,000 ಇದೆ, ಒಂದಕ್ಕೆ 50,000 ಇದೆ. ಸೈಟ್ ರೇಟ್ ಸೈಟ್ ಸೈಜ್ ದೊಡ್ಡದಾಗ್ತಾ ಇರಂಗೆ ನೀವು ಅದನ್ನ ಕಟ್ಕೋಬೇಕು. ಆದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಕಟ್ಟಿದ್ವಿ ದುಡ್ಡು, ಈಗ ನಾನು 10,000 ರೂಪಾಯಿ ಕಟ್ಟಿದೆ ಅನ್ಕೊಳ್ಳಿ, ಒಂದು 30-40ಗೆ 10,000 ರೂಪಾಯಿ ಲೋ ಇನ್ಕಮ್ ಗ್ರೂಪ್ LIG ಕಟ್ಟಿದ್ವಿ, ಅದು ಎಲ್ಲರೂ ಅಪ್ಲೈ ಮಾಡ್ಬೋದು. LIGಗೆ 10,000 ಕಟ್ಟಿದೆ, 10,000 ಪ್ಲಸ್ 500 ರೂಪಾಯಿ ಫೀಸು. ಈಗ ನನಗೆ ಮುಂದೆ ನಂಗೆ ಇಷ್ಟ ಇಲ್ಲ ಅಂದಾಗ ಏನು ವಾಪಸ್ ಕೊಡ್ತಿರೋ ದುಡ್ಡು? ರೀಫಂಡ್ ಅರ್ಜಿ ಕೊಟ್ಟರೆ ಇಮಿಡಿಯೇಟ್ ಆಗಿ ನನ್ಗೆ ಕೊಟ್ಟಿರಕ್ಕಂತ 10,000, 500 ರೂಪಾಯಿ ಮಾತ್ರ ಕೊಡಲ್ಲ, 10,000 ವಾಪಸ್ ಕೊಡ್ತಾರೆ. ಅದು ಒಂದು ಸೌಲಭ್ಯ ಇದೆ. ಎರಡನೇ ಸೌಲಭ್ಯ ಇನ್ನೊಂದೇನಿದೆ ಅಂದ್ರೆ, ಕರ್ನಾಟಕ ಗವರ್ಮೆಂಟ್ ಹೌಸಿಂಗ್ ಬೋರ್ಡ್ ಇರೋದ್ರಿಂದ, ಸರ್ಕಾರದ ಇರೋದ್ರಿಂದ ಇವರೊಂದು ಅಲಾಟ್ಮೆಂಟ್ ಲೆಟರ್ ಅನ್ನು ಕೊಟ್ರೆ ಇಮಿಡಿಯೇಟ್ ಆಗಿ ಸುಮಾರು ಬ್ಯಾಂಕ್ಸ್, ಬಹಳ ಬ್ಯಾಂಕ್ಸ್ಗಳು ಆಗ್ಲಿ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಂತೀವಿ, NBFC ಅಂತಾರೆ ಅದಕ್ಕೆ. NBFC ಅಂದ್ರೆ ಪ್ರೈವೇಟ್ ಬ್ಯಾಂಕ್ಗಳು ಬರ್ತಾವಲ್ಲ, ಈ ಪಿರಮಿಡ್ ಬ್ಯಾಂಕು, ಈ ಸಣ್ಣ ಬ್ಯಾಂಕ್ಗಳು, ಅವರು ಕೂಡ ಕೊಡ್ತಾರೆ ಲೋ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ. ಹೆಣ್ಮಕ್ಳಿಗೆ ಅಂದ್ರೆ ಈಗ ಆಕ್ಚುಲಿ ಗವರ್ಮೆಂಟ್ ರೂಲ್ ಇದೆಯಲ್ಲ, ಹೆಣ್ಮಕ್ಳಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಕೊಡಬೇಕು, ಮೊದಲನೇ ಸೈಟ್ ಇದ್ರೆ, ಮೊದಲನೇ ಮನೆ ಇದ್ರೆ ಅಂತ ಅದು ರೂಲ್ ಇದೆ ಈಗ. ಸೊ ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ನಿಮಗೆ ಪೂರ್ಣ ಅಮೌಂಟು, ಫಾರ್ ಎಕ್ಸಾಂಪಲ್ ಈಗ 4 ಲಕ್ಷನೋ 5 ಲಕ್ಷನೋ 6 ಲಕ್ಷನೋ 10 ಲಕ್ಷನೋ ಏನು ಸೈಟ್ ರೇಟ್ ಇದೆ ಅಷ್ಟು ಅಮೌಂಟ್ 100% ಲೋನ್ ಸಿಗ್ತದೆ. ಆದ್ರೆ ನೀವು ತಿಂಗಳಿಗೆ ನಿಮ್ಮ ಸ್ಯಾಲರಿಯಿಂದ ಆಗ್ಲಿ ಇದರಿಂದ ಆಗ್ಲಿ ಕಟ್ಕೊಂಡು ಹೋಗ್ಬೇಕಾಗ್ತದೆ. ಒಂದು ಸುರಕ್ಷಿತವಾಗಿ ಮುಂದೆ ಒಂದು ಇನ್ವೆಸ್ಟ್ಮೆಂಟ್ ಆಗ್ತದೆ. ಬಟ್ ರೇಟ್ ಯಾಕಂದ್ರೆ ಇಲ್ಲಿಂದ 15 ಕಿಲೋಮೀಟರ್ ಆಗಿರೋದ್ರಿಂದ ರೇಟ್ ಬಗ್ಗೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕಟ್ಟಿಸ್ಕೊಂಡ್ರೆ ನಿಮ್ಗೂ ಒಂದು ಪ್ರಾಪರ್ಟಿ ಆಗ್ತದೆ, ಒಂದು ಇರಕ್ಕೆ ಮುಂದೆ ಭವಿಷ್ಯದಲ್ಲಿ ಒಂದು ಇರಕ್ಕೆ ಜಾಗ ಆಗ್ತದೆ ಅಂತ ಮಾತು ನಾನು ಹೇಳಕ್ ಇಚ್ಛೆ ಬಿಡ್ತೀನಿ. ಈ ನಮ್ಮ ಆಸ್ಪತ್ರೆ ಕಡೆಯಿಂದ ನಾನು ಒಂದು ಸೈಟ್ಗೆ ಅಪ್ಲೈ ಮಾಡ್ತೀನಿ. ಇಲ್ಲಿ ಆನ್ಲೈನ್ ಯಾರ ಇಂಟ್ರೆಸ್ಟೆಡ್ ಇದ್ರೆ ಡೈರೆಕ್ಟ್ ಕರ್ನಾಟಕ KHB Karnataka.government.in ಅಂತ ಆನ್ಲೈನ್ ಇದೆ. ಡೈರೆಕ್ಟ್ ಆಗಿ ಸರ್ಕಾರಕ್ಕೆ ದುಡ್ಡು ಕಟ್ಟಬಹುದು. ಯಾವ್ದಾದ್ರು ನಿಮ್ಗೆ ವಾಪಸ್ ಬೇಕಂತಂದ್ರು ವಾಪಸ್ ನಿಮ್ಗೆ ಕಟ್ಟಿರೋ ದುಡ್ಡು ವಾಪಸ್ ಬರ್ತದೆ. ಆದ್ರೆ ನೀವು ಫೀಸ್ ಏನ್ ಕಟ್ಟಿರ್ತೀರಿ, ರಿಜಿಸ್ಟ್ರೇಷನ್ ಫೀಸ್ 500 ರೂಪಾಯಿ,
ಆ ಫೀಸ್ ವಾಪಸ್ ಇರ್ತದೆ. ಆಮೇಲೆ ದಿಸ್ ಇಸ್ ಇನ್ಕ್ಲೂಡಿಂಗ್ ಸಬ್ ರಿಜಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ಇಲ್ಲ ಸರ್, ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ಡ್ಯೂಟಿ ಬೇರೆ. ಸ್ಟಾಂಪ್ ಡ್ಯೂಟಿ ಬೇರೆ ಇರ್ತದೆ, ಅದು ನಾವು ಕಟ್ಟಬೇಕಾಗ್ತದೆ. ಅದು ಯಾರು ಓನರ್ ತಗೊಂತಾರೆ ಅವ್ರು ಕಟ್ಟಬೇಕಾಗ್ತದೆ. ಇದಾದ್ಮೇಲೆ ಮತ್ತೆ ಖರೀದಿ ಆದ್ಮೇಲೆ ಈಗ ಫಾರ್ ಎಕ್ಸಾಂಪಲ್ ಇವರು NOC ಕೊಡ್ತಾರೆ ಅನ್ಕೊಡಿ, NOC ಅಲಾಟ್ಮೆಂಟ್ ಲೆಟರ್, ಆ ಅಲಾಟ್ಮೆಂಟ್ ಲೆಟರ್ ಆದ್ರೆ ನಮ್ಮ ಬ್ಯಾಂಕ್ಗಳಿಂದ ಲೋನ್ ಸಿಗುತ್ತೆ, 100% ಲೋನ್ಗಳು ಸಿಗುತ್ತೆ. ಯಾರ ಇಂಟ್ರೆಸ್ಟೆಡ್ ಇದ್ರೆ ತಾವುಗಳು ಅಪ್ಲೈ ಮಾಡ್ಬೋದು, ತುಂಬೋದು. ಆಮೇಲೆ ರೇಟ್ ಬಗ್ಗೆನೂ ತಾವು ಬರೀಬಹುದು. ಅಧಿಕಾರಿಗಳು ಇಲ್ಲ ಇದ್ದಾರೆ, ಇನ್ನ ರೇಟ್ ಹೆಚ್ಚು ಕಮ್ಮಿ ಮಾಡೋದ್ರ ಬಗ್ಗೆ ತಾವು ಹೇಳ್ಬೋದು. ಅವರ ಮೀಟಿಂಗ್ ಅಲ್ಲಿ ಹೆಚ್ಚು ಕಮ್ಮಿ ಜಾಸ್ತಿ ಮಾಡ್ತಾರೋ ಕಮ್ಮಿ ಮಾಡ್ತಾರೋ ಅದು ಸರ್ಕಾರಕ್ಕೆ ಬಿಟ್ಟಿರೋದು. ಅದು ಆದ್ರೂ ತಾವು ಕೇಳೋರು ಕೇಳ್ಬೋದು. ಮತ್ತೆ ಬೇರೆ ಏನಾದ್ರು ಇದೆಯಾ? ಡೈರೆಕ್ಟ್ ಆಗಿ ಸೈಟೇ ಕೊಟ್ಬಿಡ್ತೀವಿ ನಾವು. ನಮ್ಮ ಎಂಪ್ಲಾಯೀಸ್ ನೀವು ಅವತ್ತೇನಾದ್ರೂ ಬೋರ್ಡ್ ಮೀಟಿಂಗ್ ಅಲ್ಲಿ ನಿಮ್ ಎಂಪ್ಲಾಯೀಸ್ ಡೈರೆಕ್ಟ್ ಆಗಿ ಸೈಟ್ ಕೊಟ್ಬಿಡ್ತೀನಿ ಅಂತ ಅಂದ್ರೆ ಅವತ್ತು ಕೊಡ್ತೀರಾ? ತೊಂದರೆ ಆಗೋದಿಲ್ಲ. ಓಕೆ, ಯಾಕಂದ್ರೆ ಅವತ್ತು ನಾವು ಬೋರ್ಡ್ ಅಲ್ಲಿ ನಿಮ್ಗೆ ಕೇಳಿದ್ರು, ಅವತ್ತು ಕೊಡ್ತೀರಿ. ಓಕೆ ಸರ್, ಓಕೆ ಓಕೆ. ಸೊ ನಾನು ಈಗ ನನ್ನ ಕಡೆಯಿಂದ ಒಂದು ಸೈಟ್ ಕಟ್ತೀನಿ. ನಾವು ಹೆಂಗು ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರಿ, ಬೇರೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಕಟ್ಬಹುದು. ಇಲ್ಲ ಒಂದು 3 ದಿನ ಇರ್ತದೆ ಕೌಂಟರ್, ಇನ್ನ 3 ದಿನ ಇರ್ತದೆ. ಈ ಮೆಸೇಜ್ ಎಲ್ಲ ಶೇರ್ ಹೋಲ್ಡರ್ಸ್ಗಳು ನಮ್ಗೆ ಈ ಕಡೆಯಿಂದ ಶೇರ್ ಹೋಲ್ಡರ್ಸ್ಗೂ ಹಾಕ್ತೀವಿ. ಬಾಕಿ ಎಂಪ್ಲಾಯೀಸ್ಗಳು ತಾವು ತಿಳಿಸಿ ಯಾರು ಇಂಟ್ರೆಸ್ಟೆಡ್ ಇರ್ತಾರೆ. ಗವರ್ಮೆಂಟ್ ಆನ್ಲೈನ್ ಇಲ್ಲೇ ಬಂದ್ಬಿಟ್ಟು ಇಲ್ಲೇ ಅವರೊಂದು ಬನ್ನಿ ಇವ್ರೆ, ಅವ್ರು ಇಲ್ಲೇ ಆನ್ಲೈನ್ ಕಟ್ಟಿಸ್ಕೊಂತಾರೆ ದುಡ್ಡನ್ನ. ಇಲ್ಲೇ ಆನ್ಲೈನ್ ಕಟ್ಟಿಸ್ಕೊಂಡು ಇಲ್ಲಿಂದ ನಿಮ್ಗೆ ಗವರ್ಮೆಂಟ್ ಅದು ಡೈರೆಕ್ಟ್ ನೀವು ಕಟ್ಟೋ ದುಡ್ಡು ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಹೋಗ್ತದೆ. ಇಲ್ಲಿಂದ ಕಟ್ರೆ UPI ID ಕೊಟ್ಟರು ಎಲ್ಲಿದ್ರು ದುಡ್ಡು ಕಟ್ಬೋದು. UPI ID ಎಲ್ಲಿ ಬೇಕಾದ್ರೆ ಕಟ್ಬೋದು. ಡೈರೆಕ್ಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಹೋಗುತ್ತೆ. ಏನಿಲ್ಲ ಆತ. ಓಕೆ, ಸರಿ ಸರಿ. ಮತ್ತೆ ಯಾರು ಮಾತಾಡ್ತೀರಾ? ಏನಾದ್ರು ಪ್ರಶ್ನೆಗಳಿದೆಯಾ? ನಾವು ಹೃದಯಪೂರ್ವಕ ಧನ್ಯವಾದವನ್ನು ನಾವು ಸಲ್ಲಿಸ್ತೀನಿ. ಆಮೇಲೆ ಎರಡನೇದಾಗಿ ಕೊಡಿ, ಇಲ್ಲಿ ಸೌಂಡ್ ಅದ. ಮೊದಲನೇದಾಗಿ ಕರ್ನಾಟಕ ಗ್ರಾಮ ಮಂಡಳಿಗೆ ಏನಪ್ಪ ಅಂತಂದ್ರೆ ಅವರು ಆಹ್ವಾನ ಮಾಡಿ ಇಲ್ಲೇನಪ್ಪ ಅಂದ್ರೆ ಅದಕ್ಕೆ ಸಂಕ್ಷಿಪ್ತವಾದ ವಿವರಣೆಯನ್ನು ನೀಡುವಂಥ ಕೋರಿದ್ರು. ಅವರಿಗೆ ಮೊದಲನೇದಾಗಿ NSSK ಅಧ್ಯಕ್ಷರಾದಂಥ ಶ್ರೀ ಸೂರ್ಯಕಾಂತ್ ನಾಗಮರ್ಪಲ್ಲಿ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಕೊಡ್ತೀನಿ. ಎರಡನೇದಾಗಿ ವಸಂತ ಕಾಲೇಜ್ ಚೇರ್ಮನ್ ಆದಂಥ ಶ್ರೀ ಮಾಮಾಜಿ ಅಂತ ನಾನು ಅಷ್ಟೇ ಹೆಸರು ಗೊತ್ತಿಲ್ಲ, ಮಾಮಾಜಿ ಅವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ. ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀ ಅವರಿಗೂ ಕೂಡ ನನ್ನ ವೇದಿಕೆ ಮೇಲೆ ಎಲ್ಲರಿಗೂ ಕರ್ನಾಟಕ ಗ್ರಾಮ ಮಂಡಳಿ ವತಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಕೋರುತ್ತೇನೆ. ಈ ಒಂದು ಸಾಹೇಬರು ಈಗ ನಮಗೆ ಕರೆಸೋದು ಎರಡನೇ ಸಲ ಸರ್ಬಿಟ್ಟು ಎಲ್ರಿಗೂ ಒಂದು ನಿವೇಶನ ಆಗಲಿ ಅಥವಾ ಡಿಮ್ಯಾಂಡ್ ಬಂದಲ್ಲಿ ಮನೆ ಆಗಲಿ ಏನಾದರೂ ಎಲ್ರಿಗೂ ಉಪಯೋಗ ಆಗ್ಲಂತ ಅವರು 2-3 ಸಲ ನಮಗೆ ಪದೇ ಫೋನ್ ಮಾಡಿ ಹೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಒಂದು ಕರ್ನಾಟಕ ಗೃಹ ಮಂಡಳಿಗೆ ಏನಪ್ಪ ಅಂತಂದರೆ ಈಗ ಜನವಾಡದಿಂದ ಅಲಿಯಾಂಬರ್ ಗ್ರಾಮಕ್ಕೆ ಹೋಗೋತ್ನಾಗ ಸುಮಾರು 94 ಎಕರೆ ಅಲ್ಲಿ ಮಂಡಳಿ ವತಿಯಿಂದ ಏನಪ್ಪ ಅಂತಂದ್ರೆ ನಾವು ಮೂಲಭೂತ ಸೌಕರ್ಯಗಳೊಂದಿಗೆ ರಸ್ತೆ, ಒಳಚರಂಡಿ ಹಾಗೂ ಡಾಂಬರೀಕರಣ ರಸ್ತೆ ಮತ್ತು ಸ್ಟ್ರೀಟ್ ಲೈಟ್ಸ್ ಆಗಲಿ ಅಥವಾ ಗಾರ್ಡನ್ನು, ಸೈಟು, ಆಮೇಲೆ ಏನೇನು ಬೇಕು ಎಲ್ಲ ಮಂಡಳಿ ವತಿಯಿಂದ ಏನಪ್ಪ ಅಂದ್ರೆ ನಿರ್ಮಿಸಿ ಈಗಾಗಲೇ ನಾವೇನಪ್ಪ ಅಂತಂದ್ರೆ ಸುಮಾರು 1ನೇ ತಾರೀಕಿಂದ ನಾವು ಅರ್ಜಿ ಆಹ್ವಾನಿಸಿದ್ವಿ. ಅದು ಏನಪ್ಪ ಅಂತಂದ್ರೆ ಲಾಸ್ಟ್ ಡೇಟು 10ನೇ ತಾರೀಕಾಗಿ ತೆಗಿತಿದ್ರು. ಸಾಹೇಬರು ಬಂದುಬಿಟ್ಟು ಮತ್ತೆ ಹೇಳಿದ್ರು ಇನ್ನೂ ಎಕ್ಸ್ಟೆಂಡ್ ಮಾಡಿರಿ. ಆಮೇಲೆ ಸಾಹೇಬರಿಂದ ಏನಪ್ಪ ಅಂದ್ರೆ ರಿಕ್ವೆಸ್ಟ್ ಲೆಟರ್ ಅವರು ನಾವು ತೊಗೊಂಡ್ಬಿಟ್ಟು ಮಂಡಳಿ ನಮ್ಮ ಗ್ರಾಹಕರಿಗೆ ನಾವು ರೆಕಮೆಂಡ್ ಮಾಡಿದ್ವಿ. ಮಾಡಿದ ಮೇಲೆ ಏನು ಮಾಡಿದ್ರು ಮತ್ತೆ ಇದೇ ತಿಂಗಳು ನವೆಂಬರ್ ಮತ್ತೆ 30ನೇ ತಾರೀಕುವರೆಗೂ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆಯ ಅವಕಾಶ ಇದೆ. ಆಮೇಲೆ ರೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಇದು ತಾತ್ಕಾಲಿಕ ಬೆಲೆ ಅಂತೆ. ಇನ್ನೂ ಏನಪ್ಪ ಅಂತಂದ್ರೆ ಮಂಡಳಿಯಲ್ಲಿ ಅವ್ರನ್ನ ಡಿಸ್ಕಷನ್ ಮಾಡಿಬಿಟ್ಟು ಅದೊಂದು ಬೋರ್ಡ್ ಮೀಟಿಂಗ್ ಮಾಡಿಬಿಟ್ಟು ಇನ್ನು ಕಡಿಮೆನೂ ಆಗ್ಬೋದು, ಹೆಚ್ಚಿನೂ ಆಗ್ಬೋದು. ಇದ್ರ ಬಗ್ಗೆ ನಾವು ಸಂಕ್ಷಿಪ್ತ ಕೊಡಲ್ಲ. ಸಾಹೇಬ್ರು ಇದ್ದಾರೆ, ಅವರು ಜೊತೆ ಮಾತಾಡ್ತಾರೆ, ಅಧಿಕಾರಿಗಳ ಜೊತೆ ಮಾತಾಡ್ತಾರೆ. ಇದ್ರ ಬಗ್ಗೆ ಏನಾದರೂ ತಮ್ಗೆ ಇನ್ನೂ ಏನು ಹೆಚ್ಚಿನ ಮಾಹಿತಿ ಬೇಕು ಅದು ತಾವು ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಏನೋ ಕ್ವಶನ್ಸ್ ಕೇಳಿದ್ರೆ ಕೇಳಿ. ಯಾವ ಥರ ಆಗಬೇಕು, ಯಾವ ಥರ ಅರ್ಜಿನ ತಾವು
ಅಪ್ಲೈ ಮಾಡಬೇಕು, ಅದಕ್ಕೆ ಎಷ್ಟು ಅಮೌಂಟ್ ಕಟ್ಟಬೇಕು, EWS ಅಂದ್ರೆ ಏನು, LIG ಅಂದ್ರೆ ಏನು, HIG ಅಂದ್ರೆ ಏನು, HIG 2 ಅಂದ್ರೆ ಏನು, ಆಮೇಲೆ ಎಷ್ಟು ನಿವೇಶನಗಳು ತಮ್ಮ ಹಂಚಿಕೆ ಆಗಬೇಕು, ಇದೆಲ್ಲ ನಾವು ಏನಾದರೂ ತಾವು ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ